ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಆರೋಪಿ ದರ್ಶನ್ 5ನೇ ದಿನ ಇವತ್ತು ಜೈಲಲ್ಲಿ ಸೊಳ್ಳೆಗಳ ಕಾಟದಿಂದ ಆರೋಪಿ ದರ್ಶನ್ ಪರದಾಡ್ತಿದ್ದಾರೆ. ಪ್ರತಿದಿನ ಸಂಜೆ ರಾತ್ರಿ ಜೈಲಲ್ಲಿ ಕುತ್ಕೊಳ್ಳೋದಕ್ಕೆ ಆಗ್ತಿಲ್ಲಂತೆ, ಮಲ್ಕೊಳ್ಳೋಕ್ಕೂ ಆಗ್ತಿಲ್ವಂತೆ. ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ ಅಂತೆ. ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಈ ಗ್ಯಾಂಗ್ ಶಿಫ್ಟ್ ಆಗಿದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಪ್ರದೋಷ್ ಕೂಡ ಪರದಾಡ್ತಿದ್ದಾನೆ. ನಿದ್ರೆ ಮಾಡದೆ ಪರದಾಡ್ತಿದ್ದಾನಂತೆ. 4 ದಿನಗಳಿಂದಲೂ ಕೂಡ ಸರಿಯಾಗಿ ಊಟವನ್ನು ಕೂಡ ಮಾಡಿಲ್ವಂತೆ ಪ್ರದೋಷ್. ಐಷಾರಾಮಿ ಜೀವನವನ್ನ ಬದುಕ್ತಾ ಇದ್ರು ಜೈಲಲ್ಲೂ ಕೂಡ ಇವರು, ಪರಪ್ಪನ ಅಗ್ರಹಾರ ಜೈಲಲ್ಲಿ. ಎಸ್, ನೋಡ್ತಾ ಇದ್ದೀರಾ, ಇಲ್ಲಿ ಆರೋಪಿಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲ ಆರೋಪಿಗಳು ಒಂದೊಂದು ಕಡೆ ಶಿಫ್ಟ್ ಆಗಿದ್ದಾರೆ. ಕಳೆದ 29ರಂದು ಹಿಂಡಲಗ ಜೈಲಿಗೆ ಪ್ರದೋಷ್ ಶಿಫ್ಟ್ ಆದರು. ಅಲ್ಲೂ ಆತನಿಗೂ ಕೂಡ ನಿದ್ದೆ ಬರ್ತಿಲ್ವಂತೆ, ದರ್ಶನ್ಗೂ ನಿದ್ದೆ ಬರ್ತಾ ಇಲ್ವಂತೆ. ಸೊಳ್ಳೆ ಕಾಟ ಅಂತೆ ದರ್ಶನ್ಗೆ. ಇನ್ನು ಇಂಡಿಯನ್ ಟಾಯ್ಲೆಟ್ನಿಂದ ದರ್ಶನ್ಗೆ ತುಂಬ ಬೆನ್ನೋವು ಬರ್ತಾ ಇದೆಯಂತೆ. ಸರ್ಜಿಕಲ್ ಚೇರ್ಗೆ ಡಿಐಜಿ ಬಳಿ ಮನವಿಯನ್ನ ಮಾಡಿದ್ದಾರಂತೆ ದರ್ಶನ್. ವೈದ್ಯರ ತಪಾಸಣೆ ಬಳಿಕ ನೀಡುವ ಭರವಸೆಯನ್ನ ನೀಡಿದ್ದಾರೆ ಡಿಐಜಿ. ವೈದ್ಯರು ತಪಾಸಣೆ ಮಾಡಬೇಕು, ಸರ್ಜಿಕಲ್ ಚೇರ್ ಕೊಡಬೇಕು ಅಂದರೆ ಅದಾದ ನಂತರನೇ ಕೊಡೋದು. ಸುಮ್ಮನೆ ಸರ್ಜಿಕಲ್ ಚೇರ್ ಎಲ್ಲ ಕೊಡಲ್ಲ, ಯಾಕಂದರೆ ಅಲ್ಲಿ ಇಂಡಿಯನ್ ಟಾಯ್ಲೆಟ್ ಇದೆಯಂತೆ. ಹೀಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆಯಂತೆ ದರ್ಶನ್ಗೆ. ಜೈಲಿಗೆ ಭೇಟಿ ವೇಳೆ ದಾಖಲೆಯನ್ನ ನೀಡಿದ್ದಾರಂತೆ ಪತ್ನಿ ವಿಜಯಲಕ್ಷ್ಮಿ ನೀಡಿದ ದಾಖಲೆಯನ್ನ ಜೈಲಾಧಿಕಾರಿಗಳು ಪರಿಶೀಲಿಸಿದ್ದಾರೆ. ಬೆನ್ನು ನೋವಿದ್ಯಾ ಅನ್ನೋ ಬಗ್ಗೆ ಇಂದು ಮತ್ತೆ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಅವ್ರಿಗೆ ಸ್ಪೈನಲ್ ಅಲ್ಲಿ ಸ್ವಲ್ಪ ತೊಂದರೆ ಇದೆಯಂತೆ, ಅದರ ಜೊತೆಗೆ ಕೈ ಕೂಡ. ಹೀಗಾಗಿ ಇಂಡಿಯನ್ ಟಾಯ್ಲೆಟ್ ಆಗಲ್ವಂತೆ, ವೆಸ್ಟರ್ನ್ ಟಾಯ್ಲೆಟ್ ಬೇಕಂತೆ. ಸುಮ್ಮನೆ ವೆಸ್ಟರ್ನ್ ಟಾಯ್ಲೆಟು ಆ ಥರ ಐಷಾರಾಮಿ ಜೀವನ ಎಲ್ಲ ಕೊಡಲ್ಲ ಇಲ್ಲಿ, ಬಳ್ಳಾರಿ ಜೈಲಿದು. ಹೀಗಾಗಿ ರಿಪೋರ್ಟ್ಸನ್ನು ಕೊಟ್ಟಿದ್ದಾರಂತೆ ಅವರ ಪತ್ನಿ ವಿಜಯಲಕ್ಷ್ಮಿ. ಅಷ್ಟೇ ಅಲ್ಲ, ಟಿವಿಗೆ ಬೇಡಿಕೆ ಇಟ್ಟಿದ್ದಾರಂತೆ ಕೊಲೆ ಆರೋಪಿ ದರ್ಶನ್. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಬೇಡಿಕೆಯನ್ನ ಇಟ್ಟಿದ್ದಾರಂತೆ, ಒಂದು ಟಿವಿ ಕೊಡಿ ಸರ್ ಅಂತ. ಟಿವಿ ನೋಡೋದಕ್ಕೆ ಅವಕಾಶ ಇರುವ ಹಿನ್ನೆಲೆಯಲ್ಲಿ ಬಹುಶಃ ಅದನ್ನು ಕೊಡ್ಬೋದು. ಟಿವಿ ನೀಡುವ ಬಗ್ಗೆ ಅಧಿಕಾರಿಗಳು ನಿರ್ಧರಿಸ್ತಾರೆ. ಟಿವಿಗೆ ಬೇಡಿಕೆ ಇಟ್ಟಿದ್ದಾರಂತೆ ಕೊಲೆ ಆರೋಪಿ ದರ್ಶನ್. ಟಿವಿ ನೋಡಬೇಕು ಸರ್, ಒಂದು ಟಿವಿ ಆದರೂ ಕೊಡಿ ಅಂತ. ಅದಕ್ಕೊಂದು ಅವಕಾಶ ಇರುತ್ತೆ ಟಿವಿ ಕೊಡೋದಕ್ಕೆ. ಆದ್ರೂ ಕೂಡ ಡಿಸೈಡ್ ಮಾಡಿ ಹೇಳ್ತಾರಂತೆ ಮುಂದೆ ಟಿವಿ ಕೊಡಬೇಕಾ ಬೇಡ ಅಂತ. ಇಂಡಿಯನ್ ಟಾಯ್ಲೆಟ್ ಸ್ವಲ್ಪ ಸಮಸ್ಯೆ ಇದೆಯಂತೆ, ಅವ್ರಿಗೆ ಬೆನ್ನು ನೋವಿದೆಯಂತೆ. ಅದ್ರ ಬಗ್ಗೆ ರಿಪೋರ್ಟ್ಸ್ ಕೂಡ ಕೊಟ್ಟಿದ್ದಾರೆ ಅವರ ಪತ್ನಿ. ನೋಡೋಣ ಏನು ಡಿಸೈಡ್ ಮಾಡ್ತಾರೆ ಅಧಿಕಾರಿಗಳು ಅಂತ. ಇನ್ನು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಮೇಲೆ 24 ಗಂಟೆಯೂ ಕೂಡ ಕಣ್ಣಿಟ್ಟಿದ್ದಾರೆ ಅಧಿಕಾರಿಗಳು. 2 ಸಿಸಿ ಕ್ಯಾಮೆರಾ, 3 ಬಾಡಿ ಕ್ಯಾಮೆರಾ ಮೂಲಕ ಕಣ್ಣಿಟ್ಟಿದ್ದಾರೆ. ದಚ್ಚು ಓಡಾಟ, ಭೇಟಿಯಾದ ಸಂಬಂಧಿಕರ ದೃಶ್ಯವನ್ನ ಕೂಡ ಸಂಗ್ರಹಿಸಿದ್ದಾರಂತೆ ಈ ಕ್ಯಾಮೆರಾದಲ್ಲಿ. ದರ್ಶನ್ ಕುರಿತ ಎಲ್ಲಾ ದೃಶ್ಯಾವಳಿಗಳು ಹಾರ್ಡ್ ಡಿಸ್ಕ್ ನಲ್ಲಿ ಸೇವ್ ಆಗ್ತಾ ಇದೆ. ವಿಶೇಷ ಕೇಸ್ನಲ್ಲಿ ಮಾತ್ರ ಸಿಸಿ ಕ್ಯಾಮೆರಾ ವಿಡಿಯೋನ ಸಂಗ್ರಹಿಸುತ್ತಿದ್ದಾರೆ ಜೈಲಧಿಕಾರಿಗಳು. ಇದೀಗ ದರ್ಶನ್ ಸಿಸಿಟಿವಿಯ ದೃಶ್ಯವನ್ನ ಸಂಗ್ರಹಿಸುತ್ತಿದ್ದಾರೆ ಜೈಲಧಿಕಾರಿ. ಸಿಸಿಟಿವಿ ಮಾನಿಟರ್ ಮಾಡಲು ಸ್ಪೆಷಲ್ ಸಿಬ್ಬಂದಿಯನ್ನೇ ನೇಮಕ ಮಾಡಿದ್ದಾರಂತೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪಾಂಡುರಂಗ. ಒಂದು ಸೊಳ್ಳೆ ಕಾಟ ಅಂತೆ, ಇಂಡಿಯನ್ ಟಾಯ್ಲೆಟ್ ಸಮಸ್ಯೆ ಅಂತೆ. ಇದ್ರ ಬಗ್ಗೆ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ, ಏನು ಡಿಸೈಡ್ ಮಾಡಬಹುದು. ಜೊತೆಗೆ ಟಿವಿ ಕೂಡ ಕೇಳಿದ್ದಾರಂತೆ, ಟಿವಿ ಕೊಡ್ತಾರಂತ. ಎಲ್ಲ ಐಷಾರಾಮಿ ಇದೆ ವಸ್ತುಗಳನ್ನ ಕೇಳ್ತಾ ಇದ್ದಾರೆ. ಅಷ್ಟು ಸುಲಭನ ಅಲ್ಲಿ ಕೊಡೋದು? ದಿವ್ಯಾ, ಏನು ದರ್ಶನ್ ಗ್ಯಾಂಗು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಐಷಾರಾಮಿಯನ್ನ ಜೀವನವನ್ನು ಕಳೆದಂಥ ಬಳಿಕ ಅವರ ಗ್ಯಾಂಗ್ ಈಗ ಚಿದ್ರ ಆಗಿರ್ತಕ್ಕಂಥದ್ರಲ್ಲೂ ಕೂಡ ಬೆಳಗಾವಿ, ಬಿಜಾಪುರ ಸೇರಿದಂತೆ ಬೇರೆ ಬೇರೆ ಭಾಗಗಳು ಕೂಡ ಅವರ ಗ್ಯಾಂಗ್ ಶಿಫ್ಟ್ ಆಗಿರ್ತಕ್ಕಂಥದ್ದು. ಗ್ಯಾಂಗ್ನ ಲೀಡರ್ ಆಗಿರ್ತಕ್ಕಂಥ A2 ಆರೋಪಿ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಅವರಿಗೆ ಕಳೆದ 5 ದಿನಗಳಿಂದಲೂ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ಕೂಡ ಈಗ ಮಾಹಿತಿ ಇರುವಂಥದ್ದು. ಅಂದರೆ ಅದರಲ್ಲೂ ಕೂಡ ರಾತ್ರಿ ಸಮಯದಲ್ಲಿ ಸೊಳ್ಳೆಗಳ ಕಟ್ಟ ವಿಪರೀತವಾಗಿ
ಕಾಡ್ತಾ ಇದೆ. ಹಾಗಾಗಿ ದರ್ಶನ್ ಅವರಿಗೆ ಅದನ್ನ ಸಹಿಸಿಕೊಳ್ಳೋಕ್ಕಾಗ್ತಿಲ್ಲ, ಅದರಿಗೆ ಅದರ ಕಾಟವನ್ನು ತಡೆದುಕೊಳ್ಳೋಕ್ಕಾಗ್ತಿಲ್ಲ ಅಂತಕ್ಕಂಥದ್ದು ಕೂಡ ಈಗ ಮಾಹಿತಿ ಇರುವಂತದ್ದು. ಹಾಗಾಗಿ ದರ್ಶನ್ ಅವರು ಎಲ್ಲೋ ಒಂದ್ ಕಡೆಗೆ ಈ ಮಾನಸಿಕತೆಯಿಂದ ಹೊರಬರಬೇಕಂತಕ್ಕಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಒಂದು ಅಧಿಕಾರಿಗಳ ಬಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದ್ರಲ್ಲಿ ಕೂಡ ಏನಂತ ಹೇಳಿದ್ರೆ 10/10 ಅಂತ ಏನು ಸೆಲ್ ಇದೆಯೋ ಆ ಸೆಲ್ ಅಲ್ಲಿ ದರ್ಶನ್ ಅವರು ಏಕಾಂಗಿಯಾಗಿದ್ದಾರೆ. ಹಾಗಾದ್ರೆ ಅದ್ರ ಜೊತೆಗೆ ಅಕ್ಕಪಕ್ಕದ ಸೆಲ್ಗಳಲ್ಲೂ ಕೂಡ ಯಾವುದೇ ಒಂದು ಕೈದಿಯನ್ನು ಕೂಡ ಅವರು ಇಟ್ಟಿಲ್ಲ. ಹಾಗಾಗಿ ಬಂದಂತ ಆಫೀಸರ್ಗಳನ್ನೇ ಮುಖ ನೋಡಬೇಕು, ಅವರ ಮುಖದಲ್ಲಿ ಅವರನ್ನ ಪದೇ ಪದೇ ಏನ್ ಮಾತಾಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಮೌನಕ್ಕೆ ಜಾರಿದ್ದಾರೆ. ಜೊತೆಗೆ ಏನಾದರೂ ಮಾಡಿ ಮತ್ತು ಈ ಒಂದು ಮಾನಸಿಕೆಯಿಂದ ಹೊರಗೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಟಿವಿ ಆದ್ರೂ ಕೊಡಿ ಅಂತಕ್ಕಂಥ ಮನವಿಯನ್ನು ಕೂಡ ಜೈಲಾಧಿಕಾರಿ ಬಳಿ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಏಕೆಂದ್ರೆ ಹೇಳಿದ್ರೆ ಏನು ಪರಪ್ಪನ ಆಗ್ರಹ ಜೈಲಿನಲ್ಲಿ ಐಷಾರಾಮಿ ಜೀವನ ಕಳೆದಂತ ದರ್ಶನ್ ಅವರಿಗೆ ಈ ಒಂದು ಅವಶ್ಯಕತೆ ವಸ್ತುಗಳನ್ನ ಕಲ್ಪಿಸಿಕೊಡ್ತಾರ ಅಂತಕ್ಕಂಥದ್ದು ಕೂಡ ಈಗ ಪ್ರಶ್ನೆ ಆಗಿದೆ. ಯಾಕಂದ್ರೆ ಜೈಲು ನಿಯಮಾವಳಿ ಪ್ರಕಾರ ಟಿವಿಯನ್ನ ಕಲ್ಪಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಜೈಲಾಧಿಕಾರಿಗಳು ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕು. ಇನ್ನೊಂದು ವಿಶೇಷವಾಗಿ ನಾವು ಗಮನಿಸಬೇಕಾದಂತ ಅಂಶ ದಿವ್ಯಾ, ಏನಂತ ಹೇಳಿದ್ರೆ ದರ್ಶನ್ ಅವರಿಗೆ ಈಗಾಗಲೇ ಸ್ಪೈನಲ್ ಕಾರ್ಡ್ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಟಾಯ್ಲೆಟ್ಗೆ ಕೂಡ್ಕೊಳ್ಳೋಕೆ ಆಗ್ತಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಜಿಲ್ಲಾಧಿಕಾರಿಗಳೇ ಮನವಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ಪರಪ್ಪನ ಅಗ್ರಹಾರ ಜೈಲ ಸರಿಸುಮಾರು 1884ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಜೈಲಿನಲ್ಲಿ ಯಾವುದಕ್ಕೂ ಕೂಡ ಇತ್ತೀಚಿನ ಏನು ವರ್ಷಗಳಿರ್ತಕ್ಕಂಥ ಸೌಲಭ್ಯಗಳು ಯಾವುದು ಕೂಡ ಇಲ್ಲ. ಹಾಗಾಗಿ ಹಳೆಯ ಸೌಲಭ್ಯಗಳಿಗೆ ಈಗ ಸಂಬಂಧಪಟ್ಟಂತೆ ದರ್ಶನ್ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಅವರ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರ ಸಂಬಂಧಿಕರು. ಈ ಜೈಲಾಧಿಕಾರಿಗಳು ಯಾವ ರೀತಿಯಾಗಿ ಇದನ್ನ ಪರಿಗಣಿಸ್ತಾರೆ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕು. ಅದ್ರ ಜೊತೆಗೆ ಪ್ರತ್ಯೇಕವಾಗಿ ದರ್ಶನ್ ಅವರ ಸಿಸಿ ಕ್ಯಾಮೆರಾಗಳನ್ನ ಏನು ಅವರ ಮಾನಿಟರ್ ಮಾಡ್ತಾ ಇದ್ದಾವೆ ಅವುಗಳನ್ನ ಪ್ರತ್ಯೇಕ ಹಾರ್ಡ್ ಡಿಸ್ಕ್ ಅನ್ನು ಖರೀದಿ ಮಾಡಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ದರ್ಶನ್ ಮನೆಯ ಡಿವಿಆರ್ನಲ್ಲಿದ್ದ ಫುಟೇಜ್ ಅನ್ನು ರಿಟ್ರೀವ್ ಮಾಡಲಾಗಿದೆ. ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ತಂಡದಿಂದ ಇದೀಗ ರಿಟ್ರೀವ್ ಮಾಡಲಾಗಿದೆ. ದೃಶ್ಯಾವಳಿಯನ್ನ ತನಿಖಾ ತಂಡಕ್ಕೆ ಇದೀಗ ಎಫ್ಎಸ್ಎಲ್ ನೀಡಿದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಇದು ಮಹತ್ವದ ಸಾಕ್ಷಿ ಆಗುತ್ತೆ ಕೂಡ. ದರ್ಶನ್ ಮನೆಗೆ ಬಂದಿದ್ದಂತ ಎಲ್ಲಾ ಆರೋಪಿಗಳು, ಹೀಗಾಗಿ ದರ್ಶನ್ ಮನೆಯಲ್ಲಿ ಕೊಲೆಯ ಬಗ್ಗೆ ಮಾತುಕತೆ ಕೂಡ ನಡೆಸಲಾಗಿದೆ. ದರ್ಶನ್ ಮನೆಯ ಸಿಸಿಟಿವಿಯಲ್ಲಿ ಚಲನವಲನ ಸರಿಯಾಗಿದೆ. ಸ್ವಾಮಿ ಕೊಲೆ ಆರೋಪಿಗಳ ಚಲನವಲನ ಸರಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ದೃಶ್ಯಾವಳಿಗಳನ್ನ ಡಿಲೀಟ್ ಮಾಡಲಾಗಿದೆ. ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಡಿಲೀಟ್ ಮಾಡಲಾಗಿದೆ. ಸದ್ಯ ಡಿವಿಆರ್ನಲ್ಲಿ ಡಿಲೀಟ್ ಆಗಿದ್ದ ದೃಶ್ಯವನ್ನ ರಿಟ್ರೀವ್ ಮಾಡಲಾಗಿದೆ. ಎಫ್ಎಸ್ಎಲ್ ಕೂಡ ಆ ಒಂದು ದೃಶ್ಯಗಳನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ. ಸೊ ಇದು ಒಂದು ಮಹತ್ವದ ಸಾಕ್ಷ್ಯ ಕೂಡ ಆಗಲಿದೆ. ಯಾಕಂದ್ರೆ ಎಲ್ಲ ಆರೋಪಿಗಳು ದರ್ಶನ್ ಮನೆಗೆ ಬಂದಿರುವಂತದ್ದು ಕೊಲೆಗೂ ಮುಂಚೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.